ಆರ್ಎಸ್ಎಸ್ ನೋಂದಣಿ ಆಗಬೇಕು ಅಂತ ಸಚಿವ ಪ್ರಿಯಾಂಕಾ ಖರ್ಗೆ ಬರೆದಿರುವಂತ ಪತ್ರವೀಗ ಕಾನೂನು ವ್ಯವಸ್ಥೆಯಲ್ಲೇ ಪ್ರಶ್ನೆ ಹುಟ್ಟುಹಾಕಿದೆ. ನೋಂದಣಿ ಮಾಡಬೇಕಾ, ನೋಂದಣಿಯ ಅವಶ್ಯಕತೆ ಇದೆಯಾ ಅಥವಾ ಬೇಡವಾ? ಈ ಬಗ್ಗೆ ಚರ್ಚೆ ಜೋರಾಗಿ ನಡೀತಾ ಇದೆ. ವಕೀಲರುಗಳು ಏನು ಹೇಳ್ತಾ ಇದ್ದಾರೆ ಬನ್ನಿ ನೋಡೋಣ. ಆರ್ಎಸ್ಎಸ್ ಸಂಘಟನೆ ನೋಂದಣಿ ಚಟಾಪಟಿ, ಚರ್ಚೆ ಹುಟ್ಟು ಹಾಕಿದ ಪ್ರಿಯಾಂಕ್ ಖರ್ಗೆ ಪತ್ರ. ಆರ್ಎಸ್ಎಸ್ ನೋಂದಣಿಯಾಗಬೇಕು ಅಂತ ಮೋಹನ್ ಭಾಗವತ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಬರೆದಿರೋ ಪತ್ರ ಸಂಚಲನ ಸೃಷ್ಟಿಸಿದೆ. ಅಷ್ಟೇ ಅಲ್ಲ, ಕಾನೂನು ವಿಚಾರವಾಗಿ ಹಲವು ಚರ್ಚೆಯನ್ನ ಹುಟ್ಟು ಹಾಕಿದೆ. ಕಾನೂನಿನಡಿ ಆರ್ಎಸ್ಎಸ್ ಸಂಘಟನೆ ನೋಂದಣಿಯಾಗಬೇಕಾ, ನೋಂದಣಿಯಾಗುವ ಅವಶ್ಯಕತೆ ಇಲ್ವಾ ಎಂಬ ಪ್ರಶ್ನೆ ಮೂಡಿದೆ. ಈ ಬಗ್ಗೆ ಹಿರಿಯ ವಕೀಲರಾದ ವಿಕ್ರಮ್ ಪಡ್ಕೆ ಮತ್ತು ಬಾಲನ್ ಭಿನ್ನ ಹೇಳಿಕೆ ನೀಡಿದ್ದಾರೆ. ಅವರು ನೋಂದಣಿ ಮಾಡಲೇಬೇಕು, ಹೌದು, ಅವರ ಫಂಡ್ಸ್ ಆಡಿಟ್ ಆಗಲೇಬೇಕು. ಇಲ್ಲಾಂದರೆ ಏನು ದಾರಿ? ಕಾನ್ಸ್ಟಿಟ್ಯೂಷನಲ್ಲಿ ಆ ಸಂಘಟನೆಯಲ್ಲಿ ತಡೆ ಮಾಡಬೇಕು. ನೀವನ್ನ ಎಕ್ಸ್ಟ್ರಾರ್ಡಿನರಿ ಸಂಘಟನೆನ ನಿಮ್ಗೆ ಏನು ಎಕ್ಸ್ಟ್ರಾರ್ಡಿನರಿ ಪವರ? ನಿಮ್ಗೆ ಯಾವುದೇ ರಿಜಿಸ್ಟ್ರೇಷನ್ ಇಲ್ಲದೆ ಇಷ್ಟೆಲ್ಲ ದೊಡ್ಡ ಚಟುವಟಿಕೆಗಳನ್ನ ಹೇಗ್ ಮಾಡ್ತಾ ಇದೆ ಅಂತಂದ್ರೆ, ಖಂಡಿತ ಆ ಸಂಘಟನೆ ಒಳಗೆ ಬಂದು ಹೋಗಿ ನೋಡ್ಬೇಕು, ಹೇಗ್ ಮಾಡ್ತಾ ಇದ್ದಾರೆ, ಜನರು ಹೇಗೆ ಒಟ್ಟಾಗಿದ್ದಾರೆ, ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ರಿಜಿಸ್ಟ್ರೇಷನ್ ಬೇಕು ಅನ್ನೋ ಕಾನೂನು ಎಲ್ಲಿದೆ? ಈ ಪ್ರಶ್ನೆನೇ ನಾವು ಮರಿಬಾರ್ದು. ಇಟ್ ಈಸ್ ಎ ಇಲ್ಲೀಗಲ್ ಆರ್ಗನೈಸೇಷನ್, ಅನ್ಕಾನ್ಸ್ಟಿಟ್ಯೂಷನಲ್ ಆರ್ಗನೈಸೇಷನ್. ಆದ್ರೆ ದುರಂತ ಈ ದೇಶದಲ್ಲಿ ಎಲ್ಲ ಹಿಡಿತ ಅವ್ರ ಹತ್ರ ಇದೆ. ಯಾವ ಸಂಘಟನೆಯಿಂದ ಏನ್ ಕಾರ್ಯಕ್ರಮ ಆಗ್ತಾ ಇದೆ ಅಂತಂದ್ರೆ ಅದನ್ನೂ ನೋಡಬಹುದು ನೀವು. ಆಗ್ಲಿ ಇದೆಲ್ಲ ಲೀಗಲ್ ಅನ್ನೋದಕ್ಕಿಂತ ದೀಸ್ ಆರ್ ಆಲ್ ಐ ಥಿಂಕ್ ಮೋಸ್ಟ್ಲಿ ಪೊಲಿಟಿಕಲ್ ಕ್ವೆಶ್ಚನ್ಸ್. ರಿಜಿಸ್ಟ್ರೇಷನ್ ಈಸ್ ನಾಟ್ ಕಂಪಲ್ಸರಿ, ಮ್ಯಾಂಡೇಟರಿ ಅಲ್ಲ. ಇನ್ನು ಇತ್ತ ರಾಜಕೀಯ ವಾಗ್ಯುದ್ಧವು ಜೋರಾಗಿದೆ. ಮೋಹನ್ ಭಾಗವತ್ ಭದ್ರತೆ ಬಗ್ಗೆ ಪ್ರಶ್ನೆ ಎತ್ತಿದ್ದ ಪ್ರಿಯಾಂಕೆ ಸಿಟಿ ರವಿ ತಿರುಗೇಟು ಕೊಟ್ಟಿದ್ದಾರೆ. Why is Mr. Mohan Bhagwat given advanced security license detail, security detailing? ಯಾರಿಗೆ ಕೊಡ್ತಾರೆ ಗೊತ್ತಾ? ಅಡ್ವಾನ್ಸ್ ಸೆಕ್ಯೂರಿಟಿ ಲೈಸೆನ್ಸ್ ದ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ. ನಿಮಗೆ ಸೆಕ್ಯೂರಿಟಿ ಅವ್ರು ತಗೊಂಡಿಲ್ಲ, ಅವ್ರಿಗೆ ಥ್ರೆಟ್ ಇದೆ ಅಂತ ಸರ್ಕಾರ ಕೊಟ್ಟಿದೆ. ಸಾಮಾನ್ಯ ನಾಗರಿಕನಿಗೂ ರಕ್ಷಣೆ ಕೊಡುವ ಜವಾಬ್ದಾರಿ ಸರ್ಕಾರದಿದೆ. ಅವರನ್ನ ಕೆಲವು ಭಯೋತ್ಪಾದಕ ಸಂಘಟನೆಗಳು ಗುರಿಯಾಗಿ ಇಟ್ಕೊಂಡಿದ್ದಾರೆ. ಇತ್ತ ರಾಜ್ಯದಲ್ಲಿ ಆರ್ಎಸ್ಎಸ್ ನೋಂದಣಿ ಫೈಟ್ ನಡೀತಿದ್ರೆ, ಅತ್ತ ಜಾರ್ಖಂಡ್ನ ರಾಂಚಿಯಲ್ಲಿರುವ ಆರ್ಎಸ್ಎಸ್ ಕಚೇರಿ ಮೇಲೆ ಪೆಟ್ರೋಲ್ ಬಾಂಬ್ ದಾಳಿ ಮಾಡಲಾಗಿದೆ. ಪೆಟ್ರೋಲ್ ಬಾಂಬ್ ಎಸೆದು ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.